ದೇವ್ರೇ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಟು. ನಮಸ್ಕಾರ ಎಲ್ಲರಿಗೂ. ಇವತ್ತು ಸಂಡೇ ಬ್ಲಾಗ್ ನನ್ನ ವಿಡಿಯೋನ ನಿಜ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸಂಡೇ ಅಂದರೆ ನಿಮಗೆ ರಿಲ್ಯಾಕ್ಸ್ ಡೇ ಅನಿಸುತ್ತೆ, ಬಟ್ ಮಮ್ಮಿಗೆ ಬಿಸಿ ವರ್ಕ್ ಡೇ. ಹೋಗಿ ಸಮ್ ಗ್ರಾಸರೀಸ್ ಎಲ್ಲ ಖಾಲಿ ಆಗಿದೆ, ತಗೊಂಡು ಬರೋಣ ಬನ್ನಿ. ನಾನೊಂದು ಪರ್ಸ್ ತಗೋಬೇಕು. ಇದೇ ಪ್ರಾಬ್ಲಮ್, ಡಿಮಾರ್ಟ್ ಮಕ್ಳನ್ನ ಕರ್ಕೊಂಡು ಹೋದ್ರೆ ನಮಗ್ ಬೇಕಾದ ವಸ್ತುಗಳಿಗಿಂತ ಬೇರೆ ವಸ್ತು. ಮಾರ್ನಿಂಗ್ ಎಲ್ಲರೂ ಲೇಟಾಗಿದ್ವಿ, ಸೊ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ರೆಡಿ ಆದ್ವಿ. ಆಮೇಲೆ ಮನೇಲೆಲ್ಲ ನೋಡಿದ್ರೆ ಖಾಲಿ ಖಾಲಿ ಮೂಡಲ್ಲಿ, ಸೊ ಹೆಡ್ಡೆಡ್ ಫಾರ್ ಗ್ರಾಸರಿ ಶಾಪಿಂಗ್. ಗ್ರಾಸರಿಗೆ ಹೋಗೋದು ಒಂದು ನೆಪ ಅಷ್ಟೇ, ಹೋದಾಗ ತಗೊಳ್ಳೋದೇ ಬೇರೆ ಬೇರೆ. ಹಾಗೆ ಹೊರಟಿದ್ದು ಎಲ್ಲಿಗೆ ಅಂತ ತೋರಿಸ್ತೀವಿ ಬನ್ನಿ. ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ನಾವು ಹೋಗಿ ರೀಚ್ ಆಗಿದ್ದು ಒಂದು 10 ಮಿನಿಟ್ಸ್ ಲೇಟೇ ಆಯಿತು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ. ಹಾಗೆ ಹೋಗ್ತಾ ಆನ್ ದ ವೇ ಶಾಪಿಂಗ್ ಏನೇನು ಅಂಗಡಿ ಎಲ್ಲ ನೋಡಿಕೊಂಡು ವಿ ಹೆಡೆಡ್ ಫಾರ್ ಗ್ರಾಸರಿ ಶಾಪಿಂಗ್ ಟು ಡಿ ಮಾರ್ಟ್ಗೆ ಕಾಲಿಟ್ವಿ. ಅಲ್ಲಿ ಟೆಕ್ಸ್ಟ್ ಮಾರ್ಟ್ ಅಂತಲೂ ಒಂದಿದೆ, ಅಲ್ಲಿ ಕ್ಲಾತಿಂಗ್ ಎಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ನಾವು ಹೋಗಿದ್ದು ಡಿ ಮಾರ್ಟ್ ಬಂದು ಮೈಸೂರು ಸರ್ಕಲಲ್ಲಿರೋ ಡಿ ಮಾರ್ಟ್ಗೆ ಹೋದ್ವಿ. ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡೋಂಗಿದ್ರೆ ನೋಡಿ. ಬಟ್ ಪಾರ್ಕಿಂಗಿಗೆ ಪೇ ಮಾಡಬೇಕಾಗತ್ತೆ, ಪರ್ ಅವರ್ ಲೆಕ್ಕದಲ್ಲಿ 15 ರುಪೀಸು 10 ರುಪೀಸ್ ಏನೋ ಇತ್ತು. ಸೊ ಹಾಗೆ ಶಾಪಿಂಗ್ಗೆ ಹೋಗಿ ಡಿ ಮಾರ್ಟ್ ಅಂದರೆ ಒಂದು ಮಾಲಲ್ಲೇ ಇದು ಇರೋದು, ಲೊಕೇಟ್ ಆಗಿರೋದು. ನಿಮಗೆ ಲೊಕೇಶನ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸತಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕಮ್ಮಿ ಪ್ರೈಸ್ಗೆ ಇರುತ್ತೆ, ಆಫರ್ ಪ್ರೈಸಸ್ಸು ಇರುತ್ತೆ, ಬೈ ಒನ್ ಗೆಟ್ ಒನ್ ಇರುತ್ತೆ. ಬಿಕಾಸ್ ಬೈ ಒನ್ ಗೆಟ್ ಒನ್ ಅಂದರೆ ಎರಡೂ ತೊಗೊಳಂಗಿರಲ್ಲ. ಬೈ ಒನ್ ಗೆಟ್ ಒನ್ ಅಂದರೆ ಇವಾಗ 300 ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಇತ್ತು ಅಂದರೆ ನೀವು ಒಂದು ತೊಗೊಂಡ್ರೆ ಅದನ್ನೇ 150 ರುಪೀಸ್ಗೆ ಬಿಲ್ ಮಾಡಿ ಕೊಡ್ತಾರೆ. ಸೊ ಯುನಿಕ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಿಕಾಸ್ ಇದು 2 ಫ್ಲೋರ್ಸ್ ಏನೋ ಇರುತ್ತೆ. ಕ್ಲೋತಿಂಗಿಗೆ ಸಪ್ರೇಟ್ ಒಂದು ಫ್ಲೋರ್ ಇದೆ, ಗ್ರಾಸರೀಸು ಅದು ಮನೆಗೆ ಬೇಕಾದ ವಸ್ತುಗಳಿಗೆಲ್ಲ ಸೇರಿ ಒಂದು ಲೈನ್ ಇದೆ, ಒಂದು ಫ್ಲೋರಲ್ಲಿದೆ. ಸೊ ಎಲ್ಲ ಥರನೂ ಸಿಗುತ್ತೆ. ಬಟ್ ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರೋರಿಗೆ ಇಸ್ ಬೆಸ್ಟ್ ಪ್ಲೇಸ್ ಅಂತೀನಿ. ಬಿಕಾಸ್ ಯೂಶ್ವಲಿ ನಾವು ಹೋಗೋದು ಟೋಲ್ಗೇಟಲ್ಲಿ ಇರೋ ಡಿ ಮಾರ್ಟ್ಗೆ. ಅಲ್ಲಿ ಸ್ವಲ್ಪ ನಂಗೆ ಮೈಸೂರು ರೋಡ್ ಡಿ ಮಾರ್ಟು ಸ್ಪೆಷಲ್ ಅನಿಸುತ್ತೆ, ಬಿಕಾಸ್ ದೊಡ್ಡದಾಗಿದೆ. ಅದಕ್ಕೋಸ್ಕರ ಇನ್ನೊಂದು ಸತಿ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡಿ ಮಾರ್ಟಿಂದ ಬಂದಿದ್ಮೇಲೆ ಪಾಕೆಟ್ ಫುಲ್ ಖಾಲಿ. ಬಟ್ ಸಂಡೇ ಅಂದರೆ ನಾನ್ ವೆಜ್ ಕಂಪಲ್ಸರಿ ಅಂತ ಫೀಲಿಂಗು. ಸೊ ಫ್ರೆಂಡ್ ಶಾಪ್ನಲ್ಲೇ ಸಾಲ ಮಾಡಿ ಚಿಕನ್ ತೊಗೊಂಡು ಅವ್ರು ಹೇಳಿದ್ದು ತುಪ್ಪ ತಿನ್ನು ಅನ್ನೋದು ಚಿಕನ್ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಬಿಡಿ. ಕೋಳಿಗೆ ನಾವು ಅಂದ್ರೆ ಪ್ರೀತಿ, ನಮ್ಗೆ ಕೋಳಿ ಅಂದ್ರೆ ಬೋಲು ಪ್ರೀತಿ. ಅದ್ರಲ್ಲೂ ಹಿಂಗೆ ತರಾವರಿ ಕೋಳಿ ಅಡ್ಗೆ ಕಣ್ಣು ಮುಂದೆ ಕಂಡುಬಿಟ್ರೆ ಅಂತೂ ಬ್ಯಾಟಿಂಗ್ ಓಸಿ ಜೋರ್. ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಗ್ರಾಸರಿ ಎಲ್ಲ ಸೆಟ್ ಮಾಡೋದಕ್ಕೆ ಕೂತೆ. ಹಾಗೆ ಸೆಟ್ ಮಾಡ್ತಾ ನನ್ನ ಮಗನ ತರಲೆ ಮಧ್ಯದಲ್ಲಿ. ಬನ್ನಿ ಶಾಪಿಂಗ್ ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಡಿಮಾರ್ಟ್ಗೆ ಬೆಳಗ್ಗೆ ಹೋಗಿ ಬಂದಾಯಿತು. ಏನೇನು ತಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ಇದೊಂದು 35 ರುಪೀಸು. ಇದರಲ್ಲಿ 1 2 3 4 5 6 ಬ್ಯಾಂಕ್ಸ್ ಬರುತ್ತೆ. ಇದು ಮಕ್ಕಳಿಗೆ ಇದೊಂದು 59 ರುಪೀಸು, ಬಟ್ ವರ್ತ್ ಇದೆ. ಇದು ಬಂದು ಚೆನ್ನಾಗಿದೆ. ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಹೊರಗೆ ತಗೊಳ್ಳೋದ್ರಲ್ಲಿ 129 100 ರುಪೀಸ್ ಎಲ್ಲ ಇದೆ. ಬಟ್ ಡಿಮಾರ್ಟ್ ಪ್ರೈಸ್ ಬಂದು ಜಸ್ಟ್ 59 ರುಪೀಸ್ ಇದೆ. ಆಮೇಲೆ ಹುಕ್ ಬೇಕಿತ್ತು, ಎಷ್ಟು ಹುಕ್ಕಿದ್ರು ಸಾಲಲ್ಲ. ಆಲ್ರೆಡಿ ತಗೊಂಡಿದ್ದೆ, ಬಟ್ ಇದನ್ನ ಒಂಥರ ಸ್ಮೈಲ್ ಚೆನ್ನಾಗಿ ಅನಿಸ್ತು. ಇದೊಂದು 2 ಹುಕ್ ತಗೊಂಡೆ. ಇದೊಂದು 35 ರುಪೀಸ್ ಫಾರ್ ಪೇರ್. ಆಮೇಲೆ ಇದೊಂದು ಬ್ಯಾಂಡ್ ತಗೊಂಡೆ. ಡೈಲಿ ಯೂಸಿಗೆ ಆಫೀಸ್ಗೆ ಎಷ್ಟಿದ್ರು ಸಾಲಲ್ಲ. ಓದೆಲ್ಲ ತಗೊಂತಾ ಇರ್ತೀನಿ, ಬಟ್ ಆದ್ರೂ ತಿರ್ಗಾ ಇದೊಂದು ಯೂನಿಕ್ ಆಗಿತ್ತು. ಕಲರ್ಸ್ ಎಲ್ಲ ಒಂಥರ ನ್ಯೂ ಕಲರ್ಸ್ ಇತ್ತು. ಸೊ ಅದೊಂದು 79 ರುಪೀಸ್ 3 ಪೀಸ್ ಬರುತ್ತೆ. ಆಮೇಲೆ ತುಂಬ ಕಮ್ಮಿ ಪ್ರೈಸ್ ಅನಿಸಿದ್ದು ನನಗೆ ಈ ಡಿ ಮಾರ್ಟಲ್ಲಿ ಈ ಮಗ್ಸು.
ಇದು ಜಸ್ಟ್ 29 ರುಪೀಸು. ಇದು 2 ಮಗ್ ತಗೊಂಡೆ ಬಿಕಾಸ್ ಡೈಲಿ ಎಷ್ಟಿದ್ರು ಸಲ ಅನ್ಸ್ತಿರುತ್ತೆ. ಇದು 29 ರುಪೀಸ್ ಮಗ್ಗು. ತುಂಬ ಚೆನ್ನಾಗಿತ್ತು, ಯುನಿಕ್ ಆಗಿದ್ದು. ಅಂದರೆ ನೋಡೋದು ತುಂಬ ಪೇಂಟಿಂಗ್ ಅಂದರೆ ನಾವೇ ಪೇಂಟ್ ಮಾಡ್ದಂಗೆ ಇತ್ತು ನೋಡಿ, ತುಂಬ ಚೆನ್ನಾಗಿತ್ತು. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಂತ ಯಾವಾಗಲೂ ಚೆನ್ನಾಗಿರುತ್ತಲ್ಲ, ಸೊ ಇದೊಂದು 2 ತಗೊಂಡೆ. ಹಾಗೆ ನನಗೆ ತುಂಬ ಇಷ್ಟ ಆಯಿತು. ನನಗೆ ಡೈಲಿ ಕಾಫಿ ಕುಡಿಯೋಕ್ಕೆ ಐ ಜಸ್ಟ್ ನೀಡ್ ಕಾಫಿ ಮಗ್. ಪ್ರೈಸ್ ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಯುನಿಕ್ ಆಗಿದೆ. ಇದು ಬಂದು ಜಸ್ಟ್ ಅಲ್ಲ 199 ಜಾಸ್ತಿನೇ ಪ್ರೈಸು. ಇದು ಬಂದು 199, ಬಟ್ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಹಾಗೆ ಡಿಮಾರ್ಟ್ ಏನೇನು ತಿಂಡಿ ಅದು ಇದು ಏನೇನು ಬೇಕು ತೊಗೊಂಡ್ವಿ. ಇದೊಂದು ಪರ್ಸನ್ನ ತೊಗೊಂಡ್ವಿ, ಇದೊಂದು 70 ರುಪೀಸ್ ಅಂತ. ಮುಂಚೆ ಕಾಲದಲ್ಲೆಲ್ಲ ಜವಲಸಿ ಕೂಡ ಪರ್ಸ್ನ ಯೂಸ್ ಮಾಡ್ತಾರೆ. ಇವಾಗ ಮಕ್ಕಳು ಕೇಳಬೇಕಾ ನೋಡಿ, ಇದಕ್ಕೂ 79 ರುಪೀಸು. ಜಸ್ಟ್ ಒಂದೇ ಜಿಪ್ ಇದೆ, ಏನು ಇಲ್ಲ ಒಳಗಡೆ. ಆಮೇಲೆ ಹಾಗೆ ಬರ್ತಾ ಹೊರಗೆ ಬಂದ್ವಿ. ಅಲ್ಲೊಂದು ಶಾಪ್ ಇತ್ತು. ಸೊ ನಾನು ತುಂಬ ವರ್ಷನೇ ಆಗ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ತೊಗೊಂಡು ಜಸ್ಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ಲಿಪ್ ಶೇಡ್ ಅಂತ ತೊಗೊಂಡಿದ್ದೀನಿ. ಇದು ಲಿಪ್ ಶೇಡ್ ಬಂದು ನ್ಯೂಡ್ ಎಲಿಗನ್ಸ್ 10 ಅಂತ. ನಿಮ್ಗೆ ಏನಾದರೂ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ರೆವ್ಲಾನ್ ಅವ್ರದ್ದು. ಹಾಗೆ ಒಂದು ಬ್ಲ್ಯಾಕ್ ನೈಲ್ ಪಾಲಿಶ್ ಅದು ರೆವ್ಲಾನ್ದೇ ಇತ್ತು, ಅದನ್ನು ತೊಗೊಂಡು ಬಂದ್ವಿ. ಇದು ಬಂದು ಹ್ಯಾಂಗರ್ ಇತ್ತು. ಹ್ಯಾಂಗರ್ 6 ಪೀಸಿಗೆ 99 ರುಪೀಸು. ವರ್ತ್ ಅನಿಸ್ತು, ಕಾಲಿಗೆ ತುಂಬ ಚೆನ್ನಾಗಿದೆ, ವರ್ತ್ ಅನಿಸ್ತು. ಮತ್ತು ಹಾಗೆ ಕ್ಲಿಪ್ಸ್ ತೊಗೊಂಡ್ವಿ. ಬಟ್ಟೆಗೆ ಎಷ್ಟು ಕ್ಲಿಪ್ ಇದ್ರು ಸಾಲಲ್ಲ. ಓದಾಗೆಲ್ಲ ಅದೇ ಹೇಳ್ತಿಲ್ಲ, ಓದಾಗೆಲ್ಲ ಕೆಲವೊಂದು ಐಟಮ್ಸ್ ಅದು ಮತ್ತೆ ಪರ್ಚೇಸ್ ಮಾಡ್ತಾನೆ ಇರ್ತೀವಿ, ಬಟ್ ಅದು ಅಗೇನ್ ವಿ ವಾಂಟ್ ಅಷ್ಟೇ. ಇದು 69 ರುಪೀಸ್ 10 ಪೀಸಿಗೆ. ಸೊ ಇಷ್ಟೊಂದು ಗ್ರಾಸರೀಸ್ ಅದು ಇದು ತೊಗೊಂಡ್ವಿ. ಲಾಸ್ಟ್ಲಿ ಫೈನಲಿ ಒಂದು ಹೇರ್ ಸ್ಟ್ರೈಟ್ನರ್ ಒಂದು ತೊಗೊಂಡೆ. ತುಂಬ ವರ್ಷದಿಂದ ತೊಗೋಬೇಕು ಅನಿಸ್ತಿತ್ತು, ಬಟ್ ಹೇರ್ ಒಳ್ಳೆಯದಲ್ಲ ಅನ್ನೋದೊಂದು ಥಾಟ್ ಇತ್ತು ತಲೆಯಲ್ಲಿ. ಸೊ ಫೈನಲಿ ಹೋಗ್ಲಿ, ಇವಾಗ ಎಲ್ಲಾದರೂ ಹೊರಗೆ ಹೋದಾಗ ಡೈಲಿ ಯೂಸ್ ಮಾಡೋಕ್ಕಾಗಿಲ್ಲ, ಹೊರಗೆಲ್ಲ ಹೋದಾಗ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಮೆಗಾ ಹೌದು. ಇದು ಆ್ಯಕ್ಚುಲ್ MRP ಬಂದು 1199 ಇದೆ, ಬಟ್ ನಮಗೆ ಎಷ್ಟಕ್ಕೆ ಬಂತು 849ಗೆ ಬಂತು. ಸೊ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಅಲ್ಲೇ ಒಂದ್ಸತಿ ನಮ್ಗೆ ಹಾಕಿ ತೋರಿಸ್ತಾರೆ ಡಿಮಾರ್ಟಲ್ಲಿ, ಅದೊಂದು ಚೆನ್ನಾಗಿದೆ. ಯಾವ ಎಲೆಕ್ಟ್ರಿಕ್ ಐಟಮ್ ತೊಗೊಂಡ್ರು ಅಲ್ಲಿ ಒಂದ್ಸತಿ ನಮಗೆ ಟೆಸ್ಟ್ ಮಾಡಿ ತೋರಿಸ್ತಾರೆ. ಮತ್ತು ವೆಗಾಗೆ ಒಂದು ವಾರಂಟಿ ಕಾರ್ಡ್ ಇತ್ತು. ವಿತಿನ್ 7 ಡೇಸಲ್ಲಿ ಏನಾದರೂ ಆಯಿತು ಅಂದರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. 2 ಇಯರ್ಸ್ ವಾರಂಟಿ ಇರುತ್ತೆ. ಸೊ ನಾನು ಡೈರೆಕ್ಟ್ ವೆಗಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ 2 ಇಯರ್ಸ್ವರೆಗೂ ಫ್ರೀ ಸರ್ವಿಸ್ ಇರುತ್ತೆ, ತೊಗೋಬೋದು. ಇಲ್ಲಿ ಬರ್ಕೊಡ್ತಾರೆ ನಿಮಗೆ ಈ ಕಾರ್ಡ್ನ, ಹಾಗೆ ಇಟ್ಕೊಂಡ್ರೆ 2 ಇಯರ್ಸ್ ಸರ್ವಿಸ್ ಫ್ರೀ ಇರುತ್ತೆ. ಕಂಪನಿ ಕಡೆಯಿಂದಲೇ ಇರುತ್ತೆ, ಮತ್ತು ಡಿಮಾರ್ಟ್ಗೆಲ್ಲ ಹೋಗಿ ಮಾಡೋಂಗಿಲ್ಲ. ಸೊ ಕಂಪನಿಯಿಂದಲೇ ಇರುತ್ತೆ. ಈ ಥರ ಇದೆ. ನಾನು ಸ್ಕರ್ಲ್ದು ಮತ್ತು ಸ್ಟ್ರೈಟ್ನರ್ದು ಫಸ್ಟ್ ತೊಗೊಂಡಿದ್ದೆ. ಅದು ಸುಮಾರು ಒಂದು 5 ಇಯರ್ಸ್ ಬಂದಿತ್ತು. ಅದೇ ಜಾಸ್ತಿ ಯೂಸ್ ಮಾಡ್ತಿದ್ದೆ, ವೆಕೇಷನಲ್ಲಿ ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಒಂದು ಸ್ಮಾಲ್ ಆಗಿದ್ದರೆ ಇದು ನನ್ನ ಸ್ಯಾರಿ ಐನಿಂಗು ಏರ್ ಐನಿಂಗಲ್ಗೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಇಷ್ಟು ಕೊಟ್ಟಿರ್ತಾರೆ. ಪರವಾಗಿಲ್ಲ, ಎಷ್ಟು ಸುಮಾರು ಲಾಂಗ್ ಆಗಿದೆ, ಒಂದಷ್ಟು ಇಷ್ಟು ಬರುತ್ತೆ. ಸೊ ಬೇಕಾಗುತ್ತೆ. ನಾನು ನಿಮಗೆ ಇದು ಟ್ರಯಲ್ ತೊಗೊಂಡು ಮಾಡಿ ಹಾಕ್ತೀನಿ ನೋಡೋದು. ಪಿಂಕಲ್ಲಿದೆ. ಸೊ ಇಲ್ಲಿ 1 2 3 ಪಾಯಿಂಟ್ಸ್ ಅಂತ ಇದೆ. ಇದನ್ನು ಹಾಕ್ಕೊಂಡು ನಾನು ಇದು ಪರ್ಟಿಕ್ಯುಲರ್ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಮತ್ತು ಇನ್ನೊಂದು ನನಗೆ ಈಸಿಯೆಸ್ಟ್ ವೇ ಆಗುತ್ತೆ ಅಂದ್ಬಿಟ್ಟು ಸಿಲ್ವರ್ ಸ್ಟ್ರೈಪ್ ಇದೊಂದು ತೊಗೊಂಡೆ. ಈ ಸಿಲ್ವರ್ ಎಲ್ಲ ನಾನು ಎಷ್ಟು ಜೂರು ಹೋಗಲ್ಲ, ಇದೊಂದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಸೊ ಇಷ್ಟ ಆಗಿತ್ತು. ನೆಕ್ಸ್ಟ್ ಶಾಪಿಂಗ್ ಮಾಡಿಕೊಂಡು ಅದನ್ನು ಮತ್ತೆ ತಿನ್ನಬೇಕಾಯಿತು, ಅದನ್ನು ತೊಗೊಂಡು ಬಂದ್ವಿ. ಮಾಮೂಲಿ ಅಡುಗೆ ಮನೆ ಸಾಮಾನು ಇದೆ ಇರುತ್ತಲ್ಲ. ನಾವು ಆಮೇಲೆ ಇದು ನೆಕ್ ಬ್ಯಾಂಡ್ ತೊಗೊಂಡ್ವಿ. ಇದು ನಮ್ಮ ಅಪ್ಪಂಗೆ ಬೇಕಾಯಿತು. ನೆಕ್ಸ್ಟ್ ಮಂತ್ ಶ್ರೀಲಂಕಾಗೆ ಹೋಗ್ತಾರೆ 10th. ಅವತ್ತು ಸಮೇತ ನನಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗೆ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ಥರನಾ? ಆಮೇಲೆ ನೆಕ್ಸ್ಟ್ ನನಗೆ ಬೇಕಾಯಿತು ಡ್ಯಾಫಡಿಲ್ಸ್. ಯಾವಾಗ ಗೊತ್ತಾಗಲೂ ಒಂದೊಂದು ಬಾಕ್ಸ್ ತೊಗೊಂಡು ಬಂದ್ಬಿಡೋದು. ಇದೊಂದು ಎಷ್ಟಂದರೆ 350. ಬೈ 1 get 1 ಇತ್ತಿದ್ದು. ಸೊ ಹಾಗಾಗಿ 350 ವರ್ತ್ ಬೈ 1 get 1 ಇತ್ತು. ನಮಗೆ 200 ಅರೌಂಡ್ 180 ರುಪೀಸ್ ಏನೋ ಬಿತ್ತು. ಹಾಗೆ ಇದನ್ನೆಲ್ಲ ಒಂದಷ್ಟು ಗ್ರಾಸರೀಸ್ನೆಲ್ಲ ಎತ್ತಿಡಬೇಕು. ಎಲ್ಲ ಹಾಕಿದ್ದೀನಿ. ಟಾಯ್ಲೆಟ್ ಕ್ಲೀನರ್ ಅದು ತಂದರೆ ಈ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ರಿಲಯನ್ಸ್ ಅವ್ರದ್ದು ಬಾಕ್ಸು. ಇದು ಒಂದು ಸತಿ ಅದೊಂದು ದೊಡ್ಡ ಸ್ಟೋರಿ. ಜಿಯೋ ಮಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅವ್ರು ಇದನ್ನೇ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಪಾಪ ಕೊಟ್ಟೋಗಿರೋರೇನು ಬೈಸ್ಕೊಂಬೇಡಿ ಇದನ್ನು ನೋಡಿಬಿಟ್ಟು. ಹಾಗೆ ಎಲ್ಲ ಹಿಂಗೆ ಕಸ ಥರ ಬಿದ್ದಿದೆ. ಇವಾಗೆಲ್ಲ ತೆಗೆದು ಇಡಬೇಕು. ನಾನು ಹೋಗ್ತಾ ಇದ್ದೀನಿ ಐಬ್ರೋ ಟಾರ್ಚರ್ ಕೊಡೋಕ್ಕೆ, ಯಾಕಂದರೆ ನಮ್ಮ ಬ್ಯೂಟಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಅಂತ. ಫಸ್ಟ್ ಕಾಮ್ ಮೂಡಲ್ಲಿ ಹೋಗಿದ್ರು, ಬಟ್ ಥ್ರೆಡ್ಡಿಂಗ್ ಸ್ಟಾರ್ಟ್ ಆಗಿದ್ದ ಮೇಲೆ ಅಯ್ಯೋ ಅಮ್ಮ, ಐಬ್ರೋಗೆ ಶೇಪ್ ಕೊಡಬೇಕಂದ್ರೆ ಸ್ವಲ್ಪ ಟೇಲರ್ ಆಂಟಿ ಗಂಡ ಸತ್ತೋದ್ನಂತೆ, ಹೋಗಿದ್ದೆ ಸಾವ್ಗೆ? ಇಲ್ಲ, ಯಾಕೆ? ಐಬ್ರೋ ಮಾಡಿಸಿರ್ಲಿಲ್ಲ. ಬಟ್ ರಿಸಲ್ಟ್ ನೋಡಿ ವರ್ತ್ ಆಗುತ್ತೆ. ನಿಮಗೆ ಏನು ಫೀಲ್ ಆಗುತ್ತೆ ಐಬ್ರೋ ಟೈಮಲ್ಲಿ, ನನಗೆ ಮತ್ತೆ ಮಾತ್ರ ಸೇಮ್ ರಿಯಾಕ್ಷನ್. ನೆಕ್ಸ್ಟ್ ಟೈಮ್ ಬರಲ್ಲಪ್ಪ ನಾನು, ಬಟ್ ನೆಕ್ಸ್ಟ್ ವೀಕ್ ಬ್ಯಾಕ್ ಟು ಸೇಮ್ ಸೀಟ್. ಹಾಗೆ ನಾನು ಏನಾದರೂ ಒಂದು ಏರ್ಗೆ ಕಟಿಂಗ್ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು ಮೇಡಮ್ ಸ್ಟೆಪ್ ಕಟ್ ಮಾಡಿಸಿ ಚೆನ್ನಾಗಿರುತ್ತೆ ಅಂತ. ಬಟ್ ನನ್ನ ಹೇರ್ನ ನನಗೆ ಕಟ್ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಸೊ ಐ ಟುಕ್ ಐಬ್ರೋ ಶೇಪ್ ಆ್ಯಂಡ್ ಕೇಮ್ ಬ್ಯಾಕ್. ಮಗ ಓದ್ಕೊತಿದ್ದ ಅನ್ನೋ ಖುಷಿಗೆ ನನಗೆ ಆಮೇಲೆ ತಟ್ಟಂತ ಗ್ಯಾಪ್ನ ಬಂದಿದ್ದೆ, ಮಕ್ಕಳಿಗೇನಾದ್ರು ಸ್ಪೆಷಲ್ ಕೊಟ್ಟೋಣ ಅಂತ. ಸೊ ಐ ಸ್ಟಾರ್ಟೆಡ್ ಟು ಕುಕ್ ಚಿಕನ್ ಎಗ್ ರೋಲ್. ಇಲ್ಲ ನಾಟ್ ರೆಸ್ಟೋರೆಂಟ್ ಸ್ಟೈಲ್ ವಿತ್ 10 ಸಾಸಸ್ ಆ್ಯಂಡ್ 20 ಸ್ಟೆಪ್ಸ್. ದಿಸ್ ಈಸ್ ನಮ್ಮನೆ ಸ್ಟೈಲ್, ಸಿಂಪಲ್ ಬಟ್ ಮೇಡ್ ವಿತ್ ಫುಲ್ ಆಫ್ ಲವ್. ಕುಕಿಂಗ್ ಟೈಮಲ್ಲಿ ಸ್ವಲ್ಪ ಚೂಸ್, ಸ್ವಲ್ಪ ಟೇಸ್ಟ್ ಚೆಕ್, ಸ್ವಲ್ಪ ಮಸಾಲ ಕನ್ಫ್ಯೂಷನ್.
ಒನ್ ಡಿಡ್ ಇಟ್ ಐ ಡಿಡ್ ಇಟ್. ಐ ಡಿಡ್ ಅಲ್ಲ, ಐ ಎಲ್ಲ ಇದು ಒಂದು. ಎಸ್ ಐ ಡಿಡ್ ಇಟ್. ವಿಚ್ ಸ್ಟೆಪ್ ಹ್ಯಾವ್ ಯು ರೀಚ್. I want do it. I can't do it. I want to do it. Why do? How? How do I do it? How do I do it? ಐ ವಿಲ್. I ಈ ಸ್ಕೂಲೇ ರಜೆ ಕೊಟ್ಬಿಟ್ಟಿದ್ದಾಳ, ಅದಕ್ಕೆ ಒಂದೊಂದು ಮರ್ತೋಯ್ತು. ಸಾರಿ. ಇಲ್ಲಾಂದ್ರೆ ಇಲ್ಲಾಂದ್ರೆ ಎಲ್ಲ ಫುಲ್ ಹೇಳ್ಬಿಡಿ. ಯಾಕೆ ಟೇಸ್ಟ್ ಆಸಮ್ಮಾಗಿ ಬಂದಿತ್ತು. ರೋಲ್ ಮಾಡೋಕ್ಕೆ ಬಂದಿಲ್ಲ, ಬಟ್ ಆದರೂ ಹೋಮ್ ಸ್ಟೈಲಲ್ಲಿ ಚೆನ್ನಾಗೇ ಇತ್ತು. ಲೈಕ್ ಮಾಡಿರಿ, ಕಮೆಂಟ್ ಹಾಕಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಎಗ್ ರೋಲ್ ಶೇರ್ ಆಗೋಲ್ಲ. ಥ್ಯಾಂಕ್ ಯು.